ಹಲೋ ಗೆಳೆಯರೆ, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ BS ನರ್ಸಿಂಗ್ ಎಕ್ಸಾಮ್ಸ್ ಇವತ್ತು ಫಸ್ಟ್ ಸೆಮ್ ಹುಡುಗರು ಎಕ್ಸಾಮ್ ಮುಗಿಸ್ಕೊಂಡು ಇದೀಗ ತನಕ ಬಂದಿರ್ತಾರೆ ಅನ್ಕೊತೀನಿ. ಸೊ ನಾ ಕೆಲವೊಂದಿಷ್ಟು ಹುಡುಗರನ್ನ ಹೇಗಾಯಿತು ಎಕ್ಸಾಮ್ ಅಂತ ಕೇಳಿದೆ. ಯಾಕಂತಂದ್ರೆ ನನಗೂ ಸ್ವಲ್ಪ ಕ್ಯೂರಿಯಾಸಿಟಿ ಇತ್ತು. ಫಸ್ಟ್ ಟೈಮ್ ಹುಡುಗರು ಬರ್ತಿದ್ರು ಆ್ಯಂಡ್ ಹೋದ ವರ್ಷಕ್ಕಿಂತ ಈ ವರ್ಷ ಏನಾದ್ರೂ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಬಂದಾಯ್ತು ಅಂತ ನೋಡಿದೆ. ಸೊ ಅನಾಟಮಿ ಮತ್ತು ಫಿಸಿಯಾಲಜಿ ಎರಡೂ ಸ್ವಲ್ಪ ಕೇಳಿದ ಪ್ರಕಾರ ಹುಡುಗರು ಒಂದು ಹೇಳಿದ್ದೇನಪ್ಪ ಅಂತಂದರೆ ಅನಾಟಮಿ ಸ್ವಲ್ಪ ಈಸಿನೇ ಇತ್ತು ಅಂತಂದು ಆ್ಯಂಡ್ ಫಿಸಿಯಾಲಜಿ ಸ್ವಲ್ಪ ಕಷ್ಟ ಆಯಿತು ಅಂತಂದು. ಒಬ್ಬ ಹುಡುಗನ ಕೇಳಿದೆ, ಸೊ ಬ್ರದರ್ ನನಗೆ ಅನಾಟಮಿ ಒಂದು 20 ಮಾರ್ಕ್ಸ್ ಬರ್ಬೋದು, ಬಟ್ ಫಿಸಿಯಾಲಜಿ 16 ಮಾರ್ಕ್ಸ್ ಬರ್ತದೆ. ಸೊ ಒಂದು 2-3 ಮಾರ್ಕ್ಸಲ್ಲಿ ಏನಾದರೂ ಫೇಲ್ ಆಗ್ಬೋದು ನಾನು ಅಂತಂದು. ಸೊ ಅಂಥವ್ರಿಗೆ ಒಂದು ಚಿಂತೆ ಬೇಡ, ಯಾಕಂತಂದರೆ ನಮ್ಮ ಯೂನಿವರ್ಸಿಟಿ ಕಡೆಯಿಂದ 1 or 2 ಮಾರ್ಕ್ಸ್ ಯಾರೆಲ್ಲ ಆ ಥರ ಬರೋ ಚಾನ್ಸಸ್ ಇರುತ್ತೆ ನೋಡಿರಿ, ಅಂಥವ್ರು ಆದಷ್ಟು ಪಾಸ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ. ಆ್ಯಂಡ್ ಇನ್ಕ್ಲೂಡಿಂಗ್ ಕೆಲವೊಂದು ಟೈಮ್ ನಿಮಗೆ ಗ್ರೇಸ್ ಮಾರ್ಕ್ಸು ಕೂಡ ಬರುತ್ತೆ, ಅದ್ರ ಬಗ್ಗೆ ವರಿ ಬೇಡ. ಇನ್ನೊಂದು ಇವಾಗ ನೋಡಿರಿ, ಅನಾಟಮಿ ಮಾತ್ರ ನಿಮ್ಗೆ ಆಲ್ಮೋಸ್ಟ್ ಈಸಿ ಇತ್ತು. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳೋದಂತಂದರೆ 10 ಮಾರ್ಕ್ಸ್ ಈಸಿ ಕೊಟ್ಬಿಡಾರೆ. ಅದೇ ರೀತಿ ಹೇಳೋದು ಅದನ್ನು ನಾನು ಏನು ಹೇಳ್ತೀನಿ ಅಂತಂದರೆ, ನೀವು ಮೊದಲು ಏನೆಲ್ಲ ಎಕ್ಸ್ಪೆಕ್ಟೇಷನ್ ಮಾಡ್ತಿರೋ ಕ್ವಶನ್ ಪೇಪರ್ ಬರೋದೇ ಬೇರೆ ಅರ್ಥ. ಏನು ನೋಡಿರಿ, ಅನಾಟಮಿ ತುಂಬ ಈಸಿ ಇತ್ತು ಅಂತಂದರೆ, ನೀವು ಫಿಸಿಯಾಲಜಿ ವಿಚಾರಕ್ಕೆ ಬಂತಂತಂದರೆ ಡೈಜೆಷನ್ ಇನ್ ಮೌತ್ ಅಂತ ಕೇಳ್ಯಾರೆ, ಅಂದರೆ ಸ್ವಲ್ಪ ಟಫ್ ಆಗುತ್ತೆ. ನೀವು ಇಂಥದ್ದೇ ಕ್ವಶನ್ ಬರುತ್ತೆ, ಇದೇ ಬರುತ್ತೆ ಅಂತಂದು ಯಾರು ಕೂಡ ಫಿಕ್ಸು ಕ್ವಶನ್ ಯಾರು ಹೇಳಲ್ಲ ಅಂತ ಏನಕ್ಕೆ ನಾನು ಪದೇ ಹೇಳಿದೆ ಅಂತಂದರೆ ಇದೇ ಒಂದು ವಿಚಾರ. ಯಾಕಂತಂದರೆ ನಮ್ಮ ಯೂನಿವರ್ಸಿಟಿ ಕಡೆಯವರು ಅವ್ರ ಕ್ವಶನ್ ಕೇಳುವಂಥ ರೀತಿಯೇ ಡಿಫ್ರೆಂಟ್. ಯಾಕಂತಂದರೆ ಅವರು ಇಡೀ ಕರ್ನಾಟಕದಲ್ಲಿ ಏನು ಮಾಡ್ತಾರೆ ಅಂತಂದರೆ ಮೆಡಿಕಲ್ ಅಪ್ಲೈಡ್ ಇರುವಂಥದ್ದು ಈ ಫಂಕ್ಷನ್ಸ್. ಓಕೆ, ಫಿಸಿಯಾಲಜಿ ಬಂದ ತಕ್ಷಣ ಫಂಕ್ಷನ್ಸ್ ನೋಡ್ತಿರ್ಬೋದು. ನಿಮ್ಗೆ ಹೆಪಟೈಟಿಕ್ ಸಿಸ್ಟಮ್ ಬಗ್ಗೆ ಅಂದರೆ ಲಿವರ್ ಫಂಕ್ಷನ್ಸು ಕೇಳೋರೆ. ಓಕೆ, ಫಂಕ್ಷನ್ಸ್ ಎಲ್ಲನೂ ಕೂಡ ಚೆನ್ನಾಗಿ ನೋಡ್ಕೋರಿ ಅಂತಂದು ಫಿಸಿಯಾಲಜಿ ಹೇಳಿದ್ದೆ. ಆದಷ್ಟು ಅದು ಕೂಡ ಪರವಾಗಿಲ್ಲ, ನೀವು ರಿಲೇಟೆಡ್ ಏನೆಲ್ಲ ಪೇಜಸ್ ಎಲ್ಲ ತುಂಬಿಸಿ ಬಂದಿದ್ರು, ಯಾರೆಲ್ಲ ಪೇಜಸ್ನ ತುಂಬಿಸಿ ಬಂದಿದ್ರು ಆರಾಮ್ಸೆ ಫಿಸಿಯಾಲಜಿ ಕೂಡ ಪಾಸ್ ಆಗ್ತಾರೆ, ಬರೀ ಬೇಡ. ಆ್ಯಂಡ್ 10 ಮಾರ್ಕ್ಸ್ ನನಗೆ ಒಂದು ಇಷ್ಟ, ಇದು ಅನಾಟಮಿ ತುಂಬ ಇಷ್ಟ ಆಯಿತು. ಯಾಕಂತಂದರೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಕೇಳಿದ್ರೆ ಅಷ್ಟೇ, ಅಂದರೆ ಹಾರ್ಟ್ ಒಳಗೆ ಯಾವ ರೀತಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಅಂತ ಒಂದು ಸಿಂಪಲ್ ಕ್ವಶನು ಆರಾಮ್ಸೆಗೆ ಬರೆದಿರ್ತಾನೆ ಅನ್ಕೊಂಡಿರ್ತೀನಿ. ಯಾರೆಲ್ಲ ಚೆನ್ನಾಗಿದೆಯೋ, ಯಾವ ಪೇಪರ್ ಚೆನ್ನಾಗಿದೆಯೋ ಯಾವುದಿಲ್ಲ ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ಹಾಕ್ರಿ. ಆ್ಯಂಡ್ ನೆಕ್ಸ್ಟ್ ಪೇಪರ್ ಯಾವ ರೀತಿ ಇರುತ್ತೆ ಸ್ವಲ್ಪ ಅದ್ರ ಬಗ್ಗೆ ಕೂಡ ನೋಡ್ಬೇಕಾಗ್ತದೆ. ಇಲ್ಲಿ ನೋಡಿರಿ ಯಾವ ರೀತಿ ಕೇಳಿದ್ರೆ ಒನ್ ಟೈಮ್ ನೋಡ್ಕೊರಿ. ಯಾಕಂತಂದರೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ತೊಗೋರಿ, ಅದ್ರದ್ದು ಬ್ಲೂ ಪ್ರಿಂಟ್ ವೈಸ್ ಮ್ಯಾಚ್ ಆಗಿದೆಯಾ, ಈ ಕ್ವಶನ್ ಪೇಪರ್ ಕೂಡ ಬ್ಲೂ ಪ್ರಿಂಟ್ ವೈಸ್ ಏನಾದರೂ ಮ್ಯಾಚ್ ಆಗಿದೆಯಾ ಅಂದರೆ ಬ್ಲೂ ಪ್ರಿಂಟ್ ವೈಸ್ ಏನಾದರೂ ಸೇಮ್ ಮ್ಯಾಚ್ ಆಗಿತ್ತು ಅಂತಂದರೆ 200% ಏನಪ್ಪ ಅಂತಂದರೆ ಆ್ಯಸ್ ಬ್ಲೂ ಪ್ರಿಂಟ್ ವೈಸೇ ನೆಕ್ಸ್ಟ್ ಕ್ವಶನ್ ಪೇಪರ್ ಕೂಡ ಬರ್ತದೆ. ಓಕೆ, ಇವಾಗೇನು ಎಕ್ಸಾಮ್ ಬರೆದಿದ್ದೀರೋ, ಇವಾಗ ಅನಾಟಮಿ ಅಥವಾ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಆದರೂ ತೊಗೊಂಡ್ಬಿಡ್ರಿ, ಬ್ಲೂ ಪ್ರಿಂಟ್ ವೈಸ್ ಥರನೇ ನಿಮ್ಮ ಕ್ವಶನ್ ಪೇಪರ್ ಬಂದಿತ್ತಂದರೆ 100% ನೆಕ್ಸ್ಟು ಸೋಷಿಯಾಲಜಿ ಆ್ಯಂಡ್ ಸೈಕಾಲಜಿ ಏನು ಬರೀತಾರೆ ಆದರೂ ಕೂಡ ಸೇಮ್ ಬ್ಲೂ ಪ್ರಿಂಟ್ ವೈಸೇ ಇರ್ತದೆ. ಏನೂ ಕೂಡ ಚೇಂಜಸ್ ಇರೋಲ್ಲ, ನೀವು ಅಂದ್ಕೊಂಡಕ್ಕಿಂತಲೂ ಏನು ಟಫ್ ಇರೋಲ್ಲ. ನೀವೇನಪ್ಪ ಚೆನ್ನಾಗಿ ಯಾರೆಲ್ಲ ಎಕ್ಸಾಮಲ್ಲಿ ಯಾವುದು ಕೂಡ ಎರರ್ ಮಾಡಿದೆ ಎಲ್ಲರೂ ಕೂಡ ಕರೆಕ್ಟಾಗಿ ಅಂಡರ್ಲೈನ್ ಮಾಡಿ ಪೇಜಸ್ನೆಲ್ಲ ತುಂಬಿಸಿ ಬಂದಿತ್ತು ಅಂದರೆ 100% ಪಾಸ್ ಆಗ್ತಾರೆ. ಆ್ಯಂಡ್ ಕೆಲವೊಬ್ರು 1 ಮಾರ್ಕ್ಸು 2 ಮಾರ್ಕ್ಸ್ ಯಾರೆಲ್ಲ ಫೇಲ್ ಆಗ್ತಾರೆ ಅಂತಿದ್ರು ವರಿ ಬೇಡ, ಅಂಥವ್ರು ಕೂಡ ಗ್ರೇಸ್ ಮಾರ್ಕ್ಸ್ ಅಂತಲೂ ಕೂಡ ಇರ್ತದೆ ನಮ್ಮ ಯೂನಿವರ್ಸಿಟಿ ಕಡೆಯಿಂದ. ಅದು 1 or 2 ಸಬ್ಜೆಕ್ಟ್ಗೆ ಮಾತ್ರ ಕೊಡ್ತಾರೆ. ಇನ್ನೊಂದು ನೆನಪಲ್ಲಿ ಇಟ್ಕೋರಿ, ನಾನು ನಿಮ್ಗೆ ಇಲ್ಲಿ ಓದೋಕ್ಕೆ ಅಷ್ಟೇ ಹೇಳಬಲ್ಲೆ. ನಾನು ಪದೇ ನನಗೆ ಒಂದು ಫಿಕ್ಸ್ ಕ್ವಶನ್ ಇದ್ದರೆ ಕೊಡ್ರಿ, ಅದು ಕೊಡ್ರಿ ಅಂತಂದಲ್ಲ. ನಾನು ಅದಕ್ಕೆ ನಿಮ್ಗೆ ಆದಷ್ಟು ಏನು ಮಾಡ್ತೀನಿ ಅಂತಂದರೆ ಸಿಲೆಬಸ್ ಓದ್ಕೋರಿ, ವಿತ್ ಬ್ಲೂ ಪ್ರಿಂಟ್ ಇಟ್ಕೊಂಡು ಓದ್ರಿ, ಆರಾಮ್ಸೆ ಪಾಸ್ ಆಗ್ತಾರೆ. ಓಕೆ, ಸಿಲೆಬಸ್ ಯಾರೆಲ್ಲ ಚೆನ್ನಾಗಿ ಓದ್ಕೊಂಡಿದ್ರು ಇವತ್ತು ಆನ್ಸರ್ ಚೆನ್ನಾಗೇ ಬರೆದಿರ್ತಾರೆ. ಸರಿ, ನಿಮ್ಮ ಪೇಪರ್ ಯಾವ ರೀತಿ ಆಗಿತ್ತು, ಎಕ್ಸಾಮ್ಸಲ್ಲಿ ಯಾವ ರೀತಿ ಇದ್ದು, ನಿಮ್ಮ ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ಅಂತಂದು ಕಮೆಂಟ್ ಹಾಕಿ ನೋಡೋಣ. ನೆಕ್ಸ್ಟ್ ನಿಮ್ಗೆ ಏನಾದರೂ ಇಂಪಾರ್ಟೆಂಟ್ ಅನಿಸ್ತು ಅಂತಂದರೆ ನಿಮ್ಮ ಸೈಕಾಲಜಿ ಸೋಷಿಯಾಲಜಿ ನಿಮ್ಗೆ ಸ್ವಲ್ಪ ಗೈಡ್ಲೈನ್ಸ್ ಮಾಡ್ತೀನಿ. ಸರಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.